ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಆರೋಪದ ಸುತ್ತ ರಾಜಕೀಯ ಗರಿಗೆದರಿದೆ. ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿರೋ ಬಿಜೆಪಿ ಹೊಸ ಬಾಂಬ್ ಸಿಡಿಸಿದೆ. ಎಸ್ಐಟಿ ರಚನೆಗೆ ಸಿದ್ದರಾಮಯ್ಯ ಮಾಸ್ಟರ್ ಮೈಂಡ್ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಬಿಜೆಪಿಯ ಈ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಧರ್ಮಯುದ್ಧ ಚಳವಳಿ, ಕಾಂಗ್ರೆಸ್ ಪಡೆ ಕಿಡಿ. ರಬ್ಬರ್ ಸ್ಟಾಂಪ್ ಗೃಹ ಮಂತ್ರಿ ಸಿದ್ದರಾಮಯ್ಯ ಮಾಸ್ಟರ್ ಮೈಂಡ್ ಎಂದ ಆರ್ ಅಶೋಕ್. That mastermind is Mr. ಸಿದ್ದರಾಮಯ್ಯ. ಎಸ್ಐಟಿ ರಚನೆಯಾದಾಗ ಸುಮ್ಮನಿದ್ರು, ಮೂಳೆ ಸಿಗದಿದ್ದಾಗ ಎದ್ರು ಸಿಎಂ ಡಿಚ್ಚಿ. ಎಸ್ಐಟಿ ಮಾಡಿದಾಗ ಮಾತಾಡ್ನೇ ಇಲ್ಲ ಬಿಜೆಪಿಯವರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ, ಪಿತೂರಿ, ಅಪಪ್ರಚಾರ ಹೀಗೆ ಸಾಲು ಸಾಲು ಆರೋಪ ಮಾಡಿರೋ ಬಿಜೆಪಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಚಳವಳಿ ಶುರು ಮಾಡಿದೆ. ಇದರ ಭಾಗವಾಗಿ ಈಗಾಗಲೇ ಗದಗ, ಮೈಸೂರಿನಲ್ಲಿ ಧರ್ಮಸ್ಥಳದ ಪರವಾಗಿ ಬಿಜೆಪಿ ಪ್ರತಿಭಟಿಸಿದೆ. ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಪ್ರತಿಭಟನೆಯನ್ನ ಲೇವಡಿ ಮಾಡಿದ್ದಾರೆ. ಎಸ್ಐಟಿ ರಚನೆಯನ್ನ ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತಿಸಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಹೋರಾಟ ಎಂದಿದ್ದಾರೆ. ಆದರೆ ಇದೊಂದು ಟುಸ್ ಗಿರಾಕಿ ಬಿಡ್ರಿ ಅಂತ ಡಿಸಿಎಂ ಡಿಕೆ ಪಂಚ್ ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳ ಪರವಾಗಿ ನಾವು ನಿಲ್ತೀರಿ. ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ನಮ್ಮ ಹೋರಾಟವನ್ನ ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದ್ರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಅದು ಟುಸ್ ಗಿರಾಕಿ ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ, ಮೋಹಂತಿ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ರಿಂದ ಸಿಎಂ ಮನೆಯಲ್ಲೇ ಸಭೆ ಎಂದ ಅಶೋಕ್. ಹೀಗೆ ಬಿಜೆಪಿ ಧರ್ಮಸ್ಥಳ ಯಾತ್ರೆ ಬಗ್ಗೆ ಮಾತಿನ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಆರ್ ಅಶೋಕ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕಮ್ಯುನಿಸ್ಟ್ ಎಡಪಂಥಿಯವರ ಮಾತು ಕೇಳಿ ತನಿಖಾ ತಂಡ ರಚನೆಯಾಗಿದೆ. ಸಿಎಂ ಮನೆಯಲ್ಲೇ ಕೂತು ಚರ್ಚಿಸಿದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯರೇ ಮಾಸ್ಟರ್ ಮೈಂಡ್ ಅಂತ ಆರೋಪಿಸಿದ್ದಾರೆ. ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನ ರಚನೆ ಮಾಡಿ ಧರ್ಮಸ್ಥಳವನ್ನ ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನ ಹಾಳು ಮಾಡಬೇಕು, ಅಯ್ಯಪ್ಪ ಸ್ವಾಮಿಯನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್. ಇದು ಇವ್ರಿಗೆಲ್ಲ ಓನರ್ ಯಾರು, ಇವ್ರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು. ಗುಂಡಿ ತೆಗ್ದಂಗು ಗುಂಡಿ ಬಗ್ದಂಗು ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನ್ಸು ಕಾಣ್ತಾ ಇದ್ರು. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರೀಗ ಮಾಸ್ಕ್ ಅನ್ನ ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಬಯಲಿಗೆಳಿಬೇಕು. ಇವರೆಲ್ಲ ಟೂಲ್ಗಳಾಗಿರ್ಬೋದು. ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇರ್ತಾರೆ. ಕಿಂಗ್ ಪಿನ್ ಅವ್ರ ಮೇಲೆ ಆಕ್ಷನ್ ಆಗಬೇಕು. ಕಿಂಗ್ ಪಿನ್ ಮೇಲೆ, ಮಾಸ್ಟರ್ ಮೈಂಡ್ ಮೇಲೆ ಆಕ್ಷನ್ ಆಗಬೇಕು. ಅವ್ರ ಮೇಲೆ ಆಕ್ಷನ್ ಆಗಬೇಕು. ಎಸ್ಐಟಿ ರಚನೆ ಬಗ್ಗೆ ಪ್ರಶ್ನೆ ಎತ್ತಿದ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಐಟಿ ರಚನೆಯಾಗಿದ್ದಾಗ ಸುಮ್ಮನಿದ್ರು, ಮೂಳೆ ಸಿಗದಿದ್ದಾಗ ಎದ್ರು ಎಂದು ತಮ್ಮದೇ ದಾಟಿಯಲ್ಲಿ ತಿವಿದಿದ್ದಾರೆ. SIT ಮಾಡಿದಾಗ ಮಾತಾಡ್ನೇ ಇಲ್ಲ ಬಿಜೆಪಿಯವರು. ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. ಎರಡು ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿಯವ್ರದ್ದು ಎಲ್ಲ. ಹೀಗೆ ರಾಜ್ಯ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಿದೆ. ಈ ನಡುವೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮತ್ತು ವಿನಯ್ ಕುಮಾರ್ ಸೊರಕೆ RSSನತ್ತ ಬೊಟ್ಟು ಮಾಡಿದ್ದಾರೆ. ಬಿಜೆಪಿ ವರ್ಸಸ್ ಬಿಜೆಪಿನ ಅನ್ನೋದು ಒಂದು ನಂಗೆ ಡೌಟ್ ಇದೆ. ಯಾಕೆಂದರೆ ಗಿರೀಶ್ ಮಟ್ಟಣ್ಣನವರು ಈಸ್ ಫ್ರಮ್ ಬಿಜೆಪಿ. ಮೂಲತಃ ಅವರು ಇಲ್ಲೇ ಆಟಮ್ ಬಾಂಬ್ ಹಾಕಿ ಮಾಡಿ ಅದಾದ ಮೇಲೆ ಅವ್ರ ಮೇಲೆ ಕೇಸ್ ಆದಮೇಲೆ ಅವರನ್ನು ಮಹೇಶ್ ಶೆಟ್ಟರು ಅವರನ್ನು
ಅವರು ಕೂಡ RSS ಇಂದ ಹೊರಗೆ ಬಂದವರು, RSS BJPಯಿಂದ ಹೊರಗೆ ಬಂದವರು. ಪ್ರಭಾಕರ್ ಭಟ್ರು ಎಲ್ಲಿದ್ದಾರೆ? ಅಲ್ಲಿ ಪ್ರಚಾರ ಇದೆ, ತಿಮರೋಡಿ ಅವರಿಗೆ ಹಿಂದಿನಿಂದ ಪ್ರಭಾಕರ್ ಭಟ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಚಾರ ಇದೆ. ಈ ಒಂದು ಪ್ರತಿಭಟನೆ ಏನು ನಡೀತಾ ಉಂಟು, ಮೊನ್ನೆ ಶಾಸಕರು, BJP ಶಾಸಕರು, ಅದರ ಹಿಂದೆ BL ಸಂತೋಷ್ ರವರು ಇದ್ದಾರೆ ಅಂತೇಳಿ ಅವರೇ ಹೇಳಿದ್ದಾರೆ, ತಿಮರೋಡಿ ಅವರೇ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿನ ಪ್ರಕರಣ ರಾಜಕೀಯ ಫೈಟ್ಗೆ ಬಿರುಸಿನ ವೇದಿಕೆ ಹಾಕಿಕೊಟ್ಟಿದೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಒಂದೊಂದೇ ದಾಳ ಉರುಳಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕೈಪಡೆ ಕೇಸರಿ ಕಲಿಗಳ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದ್ದಾರೆ. ಕಿರಣ್ ಹನಿಯಡ್ಕ ಜೊತೆ ಸುನಿಲ್, TV9 ಬೆಂಗಳೂರು.